ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಆಡಳಿತದ ರಚನೆಯನ್ನು ನೋಡಿದಾಗ ಉನ್ನತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ, ಇನ್ನು ಮಧ್ಯದಲ್ಲಿ ರಾಜ್ಯ ಸರ್ಕಾರ, ಇನ್ನು ಸ್ಥಳೀಯ ಆಡಳಿತಗಳನ್ನು ನಿರ್ವಹಿಸಿಕೊಂಡು ಬರುವುದಕ್ಕಾಗಿ ಸ್ಥಳೀಯ ಸರ್ಕಾರ ಅಂತೇಳಿ ವಿಭಾಗಿಸಿರುವಂಥ ಕಾಣಿಸ್ತಿದೆ. ಇದು ಒಂದು ಪಿರಾಮಿಡಿನ ಕೆಳಗಡೆ ಹಂತದಲ್ಲಿ ಇರುವಂಥದ್ದು, ಪ್ರಜೆಗಳಿಗೆ ನೇರವಾಗಿ ಸಂಪರ್ಕದಲ್ಲಿರುವಂಥದ್ದು ಸ್ಥಳೀಯ ಸರ್ಕಾರವಾಗಿದೆ. ಈ ಸ್ಥಳೀಯ ಸರ್ಕಾರದಲ್ಲಿ ಎರಡು ರೀತಿಯಾದಂಥ ವಿಭಾಗಗಳು ಕಾಣಿಸುತ್ತೆ. ಒಂದು ಗ್ರಾಮೀಣ ಸ್ಥಳೀಯ ಸರ್ಕಾರ ಮತ್ತು ಇನ್ನೊಂದು ನಗರ ಸ್ಥಳೀಯ ಸರ್ಕಾರ. ಈ ಗ್ರಾಮೀಣ ಸ್ಥಳೀಯ ಸರ್ಕಾರದಲ್ಲಿ ಮೂರು ರೀತಿಯಾದಂಥ ವಿಭಾಗಗಳಿದ್ದಾವೆ: ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಂತೇಳಿ ವಿಭಾಗಿಸಿರುವಂಥದ್ದು. ಈ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರಂತೆ ಗ್ರಾಮ ಪಂಚಾಯಿತಿ ಈ ಕೆಳಕಂಡ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುವಂಥದ್ದು ಆಗಿದೆ. ಈ ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಯಾವುವು ಅಂತ ಹೇಳಿ ನೋಡಿದಾಗ, ಈ ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ಪ್ರಮುಖವಾಗಿ ಎರಡು ರೀತಿಯಾದಂಥ ವಿಭಾಗಗಳು ಕಾಣಿಸುತ್ತೆ: ಸಾಮಾನ್ಯ ಕಾರ್ಯಗಳು ಮತ್ತು ಐಚ್ಛಿಕ ಕಾರ್ಯಗಳು ಅಂತೇಳಿ ಎರಡು ರೀತಿಯಾದಂಥ ಮುಖ್ಯ ವಿಭಾಗ ಕಂಡು ಬರ್ತದೆ. ಈ ಸಾಮಾನ್ಯ ಕಾರ್ಯಗಳಲ್ಲಿ ಯಾವ್ಯಾವ ಬರುತ್ತೆ ಅಂತ ಹೇಳಿ ನೋಡಿದಾಗ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಳ್ಳಿಗಳ ಅಭಿವೃದ್ಧಿಗಾಗಿ ವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸುವಂತಹ ಕಾರ್ಯ ಇದು ಮಾಡುತ್ತೆ. ಗ್ರಾಮ ಪಂಚಾಯಿತಿಯ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು. ಪ್ರತಿ ವರ್ಷಕ್ಕೆ ಏನು ಆಯ ವ್ಯಯ, ಯಾವ ಮೂಲದಿಂದ ಆಯ ಬರುತ್ತೆ ಮತ್ತು ವ್ಯಯವನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅನ್ನೋ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವಂಥ ಕೆಲಸ ಗ್ರಾಮ ಪಂಚಾಯಿತಿ ನಿರ್ವಹಿಸುವಂಥ ಕಾರ್ಯಗಳಲ್ಲಿ ಬರುತ್ತೆ. ಇನ್ನು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದಾಗಿರುವ ಸೂಕ್ತ ಪರಿಹಾರವನ್ನು ನೀಡುವಂಥ ಕೆಲಸ ಇದು ಮಾಡುವುದು. ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಆ ಒಂದು ಸೂಕ್ತವಾದಂಥ ಪರಿಹಾರ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಅವುಗಳನ್ನು ಅನುಸರಿಸುವಂಥದ್ದು ಗ್ರಾಮ ಪಂಚಾಯಿತಿಯ ಕಾರ್ಯ ಆಗಿದೆ. ಇನ್ನು ಸಾರ್ವಜನಿಕ ಸ್ವತ್ತಿನ ಅತಿಕ್ರಮವನ್ನು ತಡೆಯುವುದು. ಸರ್ಕಾರಿ ಸ್ವತ್ತು ಅನ್ನ ಯಾರೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಅತಿಕ್ರಮವಾಗಿ ಅದನ್ನು ಬಳಸುವಂಥದ್ದನ್ನು ತಡೆಗಟ್ಟುವಂಥ ಕೆಲಸ ಈ ಒಂದು ಗ್ರಾಮ ಪಂಚಾಯಿತಿ ನಿರ್ವಹಿಸಿಕೊಂಡು ಬರುತ್ತೆ. ಇವೆಲ್ಲ ಸಾಮಾನ್ಯ ಕಾರ್ಯಗಳಾದರೆ, ಇನ್ನು ಐಚ್ಛಿಕ ಕಾರ್ಯಗಳು ಯಾವುವು ಅಂತ ನೋಡಿದಾಗ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಳ್ಳಿಗಳಿಗೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ಕ್ರೋಢೀಕರಣ ಮಾಡುವಂಥದ್ದು. ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ, ಆ ಹಳ್ಳಿಗಳಿಗೆ ಸಂಬಂಧಿಸಿರುವಂಥ ಅಂಕಿ ಅಂಶಗಳು, ಈ ಥರ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಇಡುವಂಥ ಕೆಲಸ ಗ್ರಾಮ ಪಂಚಾಯಿತಿ ನಿರ್ವಹಿಸಿಕೊಂಡು ಬರ್ತದೆ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿಯನ್ನು ಪ್ರೋತ್ಸಾಹಿಸುವುದು, ಅದನ್ನು ಅಭಿವೃದ್ಧಿಗಾಗಿ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಆ ಕೃಷಿಯನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡುವಂಥದ್ದು ಗ್ರಾಮ ಪಂಚಾಯತ್ನ ಇನ್ನೂ ಒಂದು ಕಾರ್ಯ ಆಗಿದೆ. ಇನ್ನು ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸುವಂಥದ್ದು. ಜನರ ಸ್ವ ಉದ್ಯೋಗಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಕೃಷಿಯ ಜೊತೆಗೆ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯಂತಹ ಕಾರ್ಯಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಗ್ರಾಮ ಪಂಚಾಯಿತಿ ನಿರ್ವಹಿಸುತ್ತದೆ. ಇನ್ನು ಮೀನುಗಾರಿಕೆಯನ್ನು ಅಭಿವೃದ್ಧಿ ಪಡಿಸುವಂಥದ್ದು. ಆ ಒಂದು ಪ್ರದೇಶದಲ್ಲಿರುವಂಥ ಮೀನುಗಾರಿಕೆಯನ್ನು ಕೆರೆಗಳು ಇನ್ನಿತರ ಯಾವ ಮೂಲಗಳಲ್ಲಿ ಸಾಧ್ಯವಿರುತ್ತೋ ಅಲ್ಲೆಲ್ಲ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಕಾರ್ಯಯೋಜನೆಗಳನ್ನು ರೂಪಿಸುವಂಥದ್ದಾಗಿದೆ. ಇನ್ನು ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದು. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಗೃಹ ಕೈಗಾರಿಕೆಗಳಾಗಿದ್ದು ಅವುಗಳಿಗೆಲ್ಲ ಪ್ರೋತ್ಸಾಹವನ್ನು ನೀಡಿ ಅವುಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಜನರು ಅವುಗಳನ್ನು ಆ ಕಾರ್ಯಗಳಲ್ಲಿ ಭಾಗವಹಿಸುವಂತೆ ಮಾಡುವಂಥದ್ದು ಕೆಲಸ ಗ್ರಾಮ ಪಂಚಾಯಿತಿ ನಿರ್ವಹಿಸಿಕೊಂಡು ಬರ್ತದೆ. ಇನ್ನು ಕುಡಿಯುವ ನೀರಿನ ಬಾವಿ, ಕೆರೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡುವಂಥದ್ದು. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಜನರಿಗೆ ಶುದ್ಧವಾಗಿರುವಂಥ ಕುಡಿಯುವ ನೀರು ಅನ್ನು ಒದಗಿಸುವಂಥದ್ದು ಮತ್ತು ಬಾವಿ, ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು, ಅವುಗಳನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿ ನಿರ್ವಹಿಸಿಕೊಂಡು ಬರ್ತದೆ. ಇನ್ನು ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥದ್ದು. ಆ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡುವುದಕ್ಕಾಗಿ ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿ ನಿರ್ವಹಿಸ್ತದೆ. ಇನ್ನು ರಸ್ತೆ, ಸೇತುವೆ, ಇತರೆ ಸಂಪರ್ಕ ಮಾರ್ಗಗಳ ನಿರ್ಮಾಣ ಮತ್ತು ನಿರ್ವಹಣೆ. ಈ ಒಂದು ಕೇಂದ್ರ ರಸ್ತೆ ಸಾರಿಗೆ, ರಾಜ್ಯ ರಸ್ತೆ ಸಾರಿಗೆ ಮತ್ತು ಈ ಒಂದು ಸ್ಥಳೀಯ ಮಟ್ಟದ ರಸ್ತೆ ಸಾರಿಗೆಗಳ ವಿಭಾಗಗಳನ್ನು ಕಾಣ್ತೇವೆ. ಈ ಒಂದು ಸ್ಥಳೀಯ ಮಟ್ಟದ ರಸ್ತೆಗಳನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಈ ಒಂದು ಗ್ರಾಮ ಪಂಚಾಯಿತಿ ನಿರ್ವಹಿಸಿಕೊಂಡು ಬರುವಂಥದ್ದಾಗಿದೆ. ಇನ್ನು ಗ್ರಾಮೀಣ ವಿದ್ಯುದೀಕರಣ ಮತ್ತು ವಿದ್ಯುತ್ ಪೂರೈಕೆ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆ ಒಂದು ಪಂಚಾಯಿತಿ ವ್ಯಾಪ್ತಿಯ ವಿದ್ಯುದೀಕರಣವನ್ನು ಮಾಡುವಂಥದ್ದು ಮತ್ತು ವಿದ್ಯುತ್ ಪೂರೈಕೆಯ ವ್ಯವಸ್ಥೆಗಳನ್ನು ನಿರ್ವಹಿಸಿಕೊಂಡು ಬರುವಂಥ ಕೆಲಸ ಗ್ರಾಮ ಪಂಚಾಯಿತಿ ಮಾಡುವಂಥದ್ದು. ಜೊತೆಗೆ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಸಹ ಇದು ಮಾಡ್ಕೊಂಡು ಬರ್ತದೆ. ಶಕ್ತಿ ಮೂಲಗಳನ್ನು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಅಂತ ಹೇಳಿ ವಿಭಾಗಿಸಿರುವಂಥದ್ದು.
ಈ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂದರೆ ಮುಗಿಯದೇ ಇರುವಂತಹ ಶಕ್ತಿ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ಹೆಚ್ಚು ಉಪಯೋಗಕಾರಿಯಾಗುವ ರೀತಿಯಲ್ಲಿ ಮಾಡುವಂಥ ಕೆಲಸ ಗ್ರಾಮ ಪಂಚಾಯಿತಿ ಮಾಡುವುದು. ಇನ್ನು ವಯಸ್ಕರ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು. ಸರ್ಕಾರದ ಯೋಜನೆ ಆಗಿರುವಂಥ ಕಡ್ಡಾಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸುವುದಕ್ಕಾಗಿ ಅನೌಪಚಾರಿಕ ಶಿಕ್ಷಣ ಮತ್ತು ವಯಸ್ಕರ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವಂಥ ಪ್ರೋತ್ಸಾಹ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಇನ್ನು ಗ್ರಂಥಾಲಯ ಮತ್ತು ವಾಚನಾಲಯಗಳ ನಿರ್ಮಾಣ ಹಾಗೂ ನಿರ್ವಹಣೆ. ಶಿಕ್ಷಣವನ್ನು ಸಮರ್ಪಕವಾಗಿ ಪೂರೈಕೆ ಮಾಡುವುದಕ್ಕಾಗಿ ಆ ಒಂದು ಪ್ರದೇಶದಲ್ಲಿರುವಂಥ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದು, ಆ ವಾಚನಾಲಯಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವು ಗ್ರಾಮ ಪಂಚಾಯಿತಿ ಮಾಡ್ಕೊಂಡು ಬರುತ್ತೆ. ಇನ್ನು ಬಡತನ ನಿರ್ಮೂಲನೆಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಕೆಲಸವನ್ನು ಸಹ ಗ್ರಾಮ ಪಂಚಾಯಿತಿ ಮಾಡಿಕೊಂಡು ಬರುತ್ತೆ. ಇನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಬಗೆಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥದ್ದು. ಪ್ರಾಥಮಿಕ ಶಿಕ್ಷಣ ಆಗಿರಲಿ ಅಥವಾ ಮಾಧ್ಯಮಿಕ ಶಿಕ್ಷಣವಾಗಿರಲಿ, ಆ ಒಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಎಲ್ಲ ಮಕ್ಕಳು ಸಹ ಆ ಒಂದು ಶಿಕ್ಷಣವನ್ನು ಪಡೆಯುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಈ ಒಂದು ಗ್ರಾಮ ಪಂಚಾಯಿತಿ ಮಾಡಿಕೊಂಡು ಬರುತ್ತೆ. ಇನ್ನು ದನಗಳ ಜಾತ್ರೆ ಮತ್ತು ಹಬ್ಬ ಹರಿದಿನಗಳ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಸಹ ಗ್ರಾಮ ಪಂಚಾಯಿತಿ ಮಾಡ್ಕೊಂಡು ಬರುವಂಥ ಕಾರ್ಯಗಳಲ್ಲಿ ಒಂದಾಗಿದೆ. ಇನ್ನು ಸಾರ್ವಜನಿಕ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕಾರ್ಯಗತಗೊಳಿಸುವಂಥದ್ದು, ಅವುಗಳನ್ನು ಕಾರ್ಯಯೋಜನೆಗಳನ್ನು ಯಶಸ್ವಿಯಾಗಿಗೊಳಿಸುವಂಥ ಕೆಲಸಗಳನ್ನು ಗ್ರಾಮ ಪಂಚಾಯಿತಿ ಮಾಡ್ಕೊಂಡು ಬರುವಂಥ ಇನ್ನೊಂದು ಕಾರ್ಯ ಆಗಿದೆ. ಅಂಗವಿಕಲರು ಮತ್ತು ಮಾನಸಿಕ ಅಸ್ವಸ್ಥರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವಂಥ ಕೆಲಸ ಸಹ ಗ್ರಾಮ ಪಂಚಾಯತ್ನ ಕಾರ್ಯಗಳಲ್ಲಿ ಒಂದಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ಸೂಕ್ತವಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಕೆಲಸ ಗ್ರಾಮ ಪಂಚಾಯಿತಿ ಮಾಡಿಕೊಂಡು ಬರುತ್ತೆ. ಸಾರ್ವಜನಿಕ ಉದ್ಯಾನಗಳು, ಆಟದ ಮೈದಾನಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಮಾಡುವಂಥ ಕೆಲಸಗಳನ್ನು ಸಹ ಗ್ರಾಮ ಪಂಚಾಯಿತಿ ನಿರ್ವಹಿಸಿಕೊಂಡು ಬರುವಂಥದ್ದು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡುವಂಥದ್ದು. ಸರ್ಕಾರದ ಯೋಜನೆಗಳಾಗಿರುವಂಥ ಸಾರ್ವಜನಿಕ ವಿತರಣೆಗಳನ್ನು ಸಮರ್ಪಕವಾಗಿ ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು, ಅದರ ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿ ಮಾಡ್ಕೊಂಡು ಬರುತ್ತೆ. ಈ ರೀತಿ ಈ ಎಲ್ಲ ಕಾರ್ಯಗಳನ್ನು ಗ್ರಾಮ ಪಂಚಾಯಿತಿಗೆ ನಿರ್ವಹಿಸಿಕೊಂಡು ಬರುವಂಥದ್ದಾಗಿದೆ.